ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೆ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ನಮ್ಮ ಕೃಷ್ಣಂಗೆ ಸ್ಪೆಷಲ್ ಅಸೆಂಬ್ಲಿ ಇತ್ತು. ಸೊ ನಾನು ಹೋಗೋಣ ಅಂತ ಹೇಳಿ ಅಂದ್ಕೊಂಡು ರೆಡಿಯಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿ ಪೂಜೆ ಕೂಡ ಮುಗಿಸಿ ರೆಡಿಯಾಗಿಬಿಟ್ಟಿದ್ದೀನಿ. ಇವಾಗ ನಮ್ಮ ಕೃಷ್ಣಂಗೆ ಒಂಚೂರು ತಿಂಡಿ ಮಾಡಿಬಿಟ್ಟು ಅದಾದಮೇಲೆ ಕರ್ಕೊಂಡು ಹೋಗ್ತಾ ಇರೋದೆ. ಏನು ಸ್ಪೆಷಲ್ ಅಸೆಂಬ್ಲಿ ಏನು ಅಂತ ಹೇಳಿ ನೋಡಬೇಕು ನೀವು. ಖಂಡಿತ ನೋಡಿ, ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಬನ್ನಿ ಶುರು ಮಾಡೋಣ ವ್ಲಾಗ್ನ. ಮಾತಾಡೋಕ್ಕಾಗಿಲ್ಲ, ಯಾಕೆಂದರೆ ಸ್ವಲ್ಪ ಅರ್ಜೆಂಟಲ್ಲಿದ್ದೆ. ಸುಮ್ಮನೆ ಹಾಗೆ ಕ್ಲಿಪ್ಪಿಂಗ್ ತೊಗೊಂಡು ಅದನ್ನು ಇಂಟ್ರೋದಲ್ಲಿ ನಾನೇ ವಾಯ್ಸ್ ಓವರ್ ಕೊಟ್ಕೊಳ್ಳೋಣ ಅಂತ ಅಂದ್ಕೊಂಡು ಹೀಗೆ ಮಾಡಿದೆ. ಇವತ್ತು ಪುಟಾಣಿ ದೋಸೆ ಮಾಡ್ತಾಯಿದ್ದೀನಿ. ನಿನ್ನೆ ಪಡ್ಡು ಮಾಡಿದ್ದೆ, ಅದೇ ಸ್ವಲ್ಪ ಹಿಟ್ಟು ಉಳಿದಿತ್ತು, ಅದನ್ನೇ ಸ್ವಲ್ಪ ದೋಸೆ ಮಾಡ್ತಾಯಿದ್ದೀನಿ. ನಮ್ಮ ಕೃಷ್ಣಂಗೆ ಇವತ್ತು ಆ್ಯಕ್ಟಿವಿಟಿ ಇದೆ. ಇವಾಗ ತಾನೇ ಕಸ ಹಾಕ್ಬಿಟ್ಟು ಬಂದೆ ಕೆಳಗಡೆ ಹೋಗಿ, ಅದಕ್ಕೆ ಸ್ವಲ್ಪ ಉಸಿರು ಬೇರೆ ಕೆಳಗೆ ಆಗ್ತಾಯಿದೆ. ಅದೇನು ಅಲ್ಲಿತ್ತು ಫುಲ್ ಆ ಕಡೆ. ಹಾಂ, ನೀನು ಹೇಳ್ಬೇಕು ತಾನೆ ಫುಲ್ ಆ ಕಡೆ ಇದೆ ಅಂತ. ಇಲ್ಲೇ ನಮ್ಮ ಪಕ್ಕದ ಬಿಲ್ಡಿಂಗ್ ಹತ್ರ ಇದೆ ಅಂತ ಅಂದೆ. ಪಕ್ಕದ ಬಿಲ್ಡಿಂಗ್ ಅಂತ ಹೇಳಿ. ಓಹೋ, ಅಲ್ಲೂ ಇರಲಿಲ್ಲ, ಅದು ಇನ್ನೂ ಆ ಕಡೆ ಇತ್ತು. ಹೋಗಿ ಹಾಕಿ ಬಂದೆ ಯೂನಿಫಾರ್ಮ್ ತೋರಿಸಿಲ್ಲ. ಕಸ ಹಾಕ್ಬಿಟ್ಟು ಬಂದು ಇವಾಗ ಒಂಚೂರು ತಿಂಡಿ ಮಾಡಿಕೊಟ್ಟು ಇವನಿಗೆ. ಫ್ರೈಡೇ ಪ್ಯಾನ್ ಕೇಕ್ಸ್ ಮಾಡ್ತೀವಿ. ಹಾಂ, ನಾನು ರೆಡಿಯಾಗಿದ್ದೀನಿ. ಇದು ಪ್ಯಾನ್ ಕೇಕೆ ಒಂಥರ, ದೋಸೆ ಅದ್ರ ಚಟ್ನಿ ಹಾಕ್ಬಿಟ್ಟು ಅದು ಒಂಥರ. ಅದು ತುಪ್ಪ ಹಾಕೊಂಡು ತಿಂತಿದ್ದಲ್ಲ ನಾನು. ಕ್ಯಾರೆಟ್ ಪ್ಯಾನ್ ಕೇಕ್ ಮಾಡಿ. ಹ್ಞೂ, ಸರಿ, ಓಕೆ. ರೆಡಿಯಾಗಿದ್ದೆ, ಸ್ವಲ್ಪ ಶೆಕೆ ಬಂದ್ಬಿಟ್ಟು. ಪುಟಾಣಿ ದೋಸೆ ಮಾಡಿಬಿಟ್ಟು ಇವತ್ತು ಬಾಕ್ಸಿಗೆ ಹಾಕ್ಬಿಟ್ಟು ಹೋದ್ರೆ ಆಯ್ತು. ಎಲ್ಲ ರೆಡಿಯಾಗಿದೆ. ನಾನು ಸ್ನಾನ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಸ್ವಲ್ಪ ಬೇಗ ಎದ್ಬಿಟ್ಟು ಕಸ ಗುಡಿಸಿ ಎಲ್ಲ ಒರೆಸಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ. ಮುಖ ಕಾಣಿಸ್ತಿತ್ತು. ಯಾಕೆ ಚೆನ್ನಾಗಿ ಕಾಣಿಸ್ತು? ಚೆನ್ನಾಗಿ ಕಾಣಿಸ್ತಿಲ್ವಾ? ಹೆಂಗೆ ಕಾಣಿಸ್ತಿದ್ದೀನಿ? ಚಟ್ನಿ ಎಲ್ಲ ಚೆಲ್ತಾ ಇದೆಯಾ ಕೃಷ್ಣ? ಇಲ್ಲಿ ಇದು ನೀರು ನೋಡಿಲ್ಲಿ ಏನಾಗಿದೆ ನನಗೆ. ಇದ ಗಂಜಿದ ಇದು. ಗಂಜಿದು ಬೇರೆ ಸ್ಪೂನ್ ತಗೋ ಚಟ್ನಿಗೆ. ಅದೇ ಹೇಳಿ ಅದು ಹಾಕೊ. ಇದು ಕೊಡ್ಲಾ? ಬೌಲ್ ಕೊಡ್ಲಾ? ಬೇಡ, ಸರಿ ಹಾಕು. ಸ್ವಲ್ಪ ಹಾಕೋ ಕೆಳಗಡೆಯಿಂದ. ಏನು ಅವತಾರ ಮಾಡ್ತಾ ಇದೀಯಾ? ಮೇಲಿಂದ ಹಾಕ್ಬಿಟ್ರೆ ಸಿಡಿಯಲ್ವಾ ಎಲ್ಲ ಕಡೆಗೂ? ಬಟ್ಟೆ ಎಲ್ಲ ಗಲೀಜ್ ಮಾಡ್ಕೊಳ್ತೀಯಾ? ಹಾಗೆ ತೊಳೆದು ಹೊರ್ಕೊಡ್ಬೇಕು. ಹಾಂ, ಇಟ್ಕೊಂಡು ಹೋಗಿ, ಇವಾಗ ತಿನ್ನೋ ಹೋಗು. ಹಾಕ್ತೀನಿ ನಾನು. ಈಗ ಮತ್ತೆ ಹಿಂಗೆ ಹೋದ್ರೆ ಕೂತಿರ್ತೀನಿ. ಕರಿಯೋದು ನಾನೇ ಬಂದ. ರಾತ್ರಿ ತೊಳೆದಿದ್ದು ಇನ್ನೂ ಜೋಡಿಸಿಲ್ಲ. ರಾತ್ರಿದು ರೆಡಿ ಆಗಿದ್ದಾನೆ. ಇದು BSF ಯೂನಿಫಾರ್ಮ್ ಹಾಕ್ಕೊಂಡು ಆಮೇಲೆ ಹೊರಗಡೆ ತೋರಿಸ್ತೀನಿ ನೀಟಾಗಿ ಹೆಂಗೆ ಕಾಣಿಸ್ತಿದ್ದಾನೆ ಅಂತ. BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ನ್ಯಾಷನಲ್ ಕ್ರೆಡಿಟ್ ಕಾರ್ಡ್ಸ್. ನೋಡಿ, ಇವತ್ತು ಅನಿಲ್ ಕಾಫಿ ಮಾಡ್ತಾ ಇದ್ದಾರೆ ನನಗೋಸ್ಕರ. ಹೊರಗಡೆಯಿಂದ ಬಂದು ಕೂತಿದ್ನಾ, ಕಾಫಿ ಮಾಡಿಕೊಡ್ತೀನಿ ಅಂತ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಕಾಫಿ ಮಾಡ್ತಾ ಇರೋದು. ಫಾರ್ ದ ಫಸ್ಟ್ ಟೈಮ್. ಇದನ್ನೆಲ್ಲ ತೋರಿಸ್ತಾನೆ, ಮರ್ಯಾದೆ ಕಳಿಬೇಡ. ಮರ್ಯಾದಿಕ ಹೋಗುತ್ತಾ ಕಾಫಿ ಮಾಡಿಕೊಟ್ರೆ ನನಗೆ? ಇದು ಇವ್ರಿಗೂ ಮಾಡ್ಕೊಟ್ಟಿಲ್ಲ, ಇವಾಗ ಮಾಡ್ಕೊಟ್ಟಿದ್ರು. ಆ ಥರ ಇಷ್ಟು ವರ್ಷ ಮಾಡ್ಕೊಟ್ಟಿಲ್ಲ ಅಂತ ಮರ್ಯಾದೆ ಹೋಗುತ್ತೆ ಅಂತನಾ? ಇಷ್ಟು ವರ್ಷ ಆದ್ಮೇಲೆ ಎಲ್ಲರೂ ಮಾಡ್ಕೊಟ್ಟಿದ್ದೀರಾ ಅಂತ ಮರ್ಯಾದೆ ಉಳಿಯುತ್ತೆ ಇಲ್ಲಿ. ಪಾತ್ರೆಗಳು ತೊಳಿಬೇಕು, ಪಾತ್ರೆಗಳಿದೆ ಸ್ವಲ್ಪ. ಆಮೇಲೆ ಅಡುಗೆ ಊಟಕ್ಕೆ ರೆಡಿ ಮಾಡಬೇಕು. ನಾನು ಕೋಚಿಂಗು ಕರ್ಕೊಂಡೋಗಿದ್ದೆ. ಅಲ್ಲೆಲ್ಲ ಗಲೀಜಾಗುತ್ತೆ. ಸ್ಪೂನ್ ಅಲ್ಲೇ ಇಟ್ಬಿಟ್ರೆ ಹಂಗೆ ಅಲ್ಲೆಲ್ಲ ಹಾಲೆಲ್ಲ ಚೆಲ್ಲಿದ್ದೀರ ಅಲ್ಲಿ. ಹಂಗೆ ಇಟ್ಕೊಂಡು ನೀವು ಕೊಟ್ಟಿರ್ತಾನೆ. ಕಾಫಿ. ಥ್ಯಾಂಕ್ ಯು. ಸರಿ ಆಯ್ತು ಬಿಡು. ಕಾಫಿ ಮಾಡಿಕೊಟ್ಟಿದ್ದಾರೆ ನನ್ನ ಗಂಡ. ಹೆಂಗಿದೆ ಕುಡಿದು ಟೇಸ್ಟ್ ಮಾಡಬೇಕು. ಕೊಡಿ.
ಪನ್ನೀರ್ ಹಣ್ಣು. ಇಲ್ಲಿ ನಮ್ಮ ಮನೆ ಹತ್ತಿರ ಒಂದು ಮನೆ ಇದೆ, ಅವ್ರ ಮನೆಯಲ್ಲಿ ತುಂಬ ಬಿಟ್ಟಿದೆ ಪನ್ನೀರ್ ಹಣ್ಣು ಅಂತೂ ಸಿಕ್ಕಾಬಟ್ಟೆ ಬಿಟ್ಟಿತ್ತು. ನಮ್ಮ ಕೃಷ್ಣ ಒಂದು ಸ್ವಲ್ಪ ತಿಂದು ಇದೊಂದು 2-3 ಇಟ್ಟಿದ್ದಾನೆ. ನಾವು ಮತ್ತೆ ತಿಂತಾರೆ ಅಂತ ಇಟ್ಟ. ಅವರು ಅವ್ರ ಅಕ್ಕಂಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೋದರು. ಸೊ ಹಂಗಾಗಿ ಅಲ್ಲೇ. ಇನ್ನು ನಾಳೆ ನಮ್ಮ ಕೃಷ್ಣಂಗೆ ಇದಿದೆ, ಸ್ಕಿಟ್ ಇದೆ, ಕಾರ್ಗಿಲ್ ವಿಜಯ್ ದಿವಸ್ದು. ಅದಕ್ಕೆ ಇದು ತೊಗೊಂಬಂದೆ, ಡ್ರೆಸ್ಸು ರೆಂಟ್ಗೆ ತೊಗೊಂಬಂದೆ. ಏನು ಡ್ರೆಸ್? BSF ಡ್ರೆಸ್ಸು ರೆಂಟಿಗೆ ತೊಗೊಂಬಂದಿದ್ದೀನಿ. ನಾನೇ ತೊಗೊಂಬಿಡೋಣ ಅಂತ ನೋಡಿದೆ, ಬಟ್ ಇವಾಗ ತೊಗೊಂಡ್ರೆ ಸುಮ್ಮನೆ ಒಂದು ಸ್ವಲ್ಪ ದೊಡ್ಡವನಾದರೆ ಆಗಲ್ಲ, ಅದಕ್ಕೆ ತೊಗೊಂಡ್ಬಿಡೆ. ಹೋಗ್ಲಿ ಬಿಡಿ, ಆರ್ಮಿಗೆ ಹೋದರೆ ತಪ್ಪೇನಿದೆ ಅಲ್ವಾ? ಸೊ ಇದೊಂದು ತೊಗೊಂಡು ಬಂದೆ. 350 ಆಯ್ತು, ಪರವಾಗಿಲ್ಲ ಅಂತ ಅನಿಸ್ತು ನನಗೆ. 350 ಕೊಡ್ಬೋದು. ಅವ್ರು ನನಗೆ ಗೊತ್ತಿರೋರೆ, ಮುಂಚೆನೇ ಡ್ಯಾನ್ಸ್ ಕ್ಲಾಸ್ ಇದೆಯಲ್ಲ ಅವರೇ. 350ನೇ, ಅದಕ್ಕಿಂತ ಕಮ್ಮಿ ಕೇಳೋಕ್ಕಾಗಲ್ಲ. ಅದೇ ಕಮ್ಮಿ ಅನ್ನಿಸ್ತು ನನಗೆ. ನೀವು ಅದಕ್ಕಿಂತ ಕಮ್ಮಿ ಕೇಳು ಅಂತ ಇದ್ದೀರಾ, ನಂಗೆ ಅದೇ ಕಮ್ಮಿ ಅನ್ನಿಸ್ತು. ಅದೇ ನೆಕ್ಸ್ಟ್ ಡೇ 1 ಡೇಗೆ 350. ಬೇರೆ ಕಡೆಯಲ್ಲಿ ಜಾಸ್ತಿ ಹೇಳ್ತಾರೆ ಗುರು. 300 ಕೊಡ್ತೀನಿ ಅಂತ ಹೇಳ್ಬಿಟ್ಟು. ನಾನು ಹಂಗೆಲ್ಲ ಕೇಳಲ್ಲಪ್ಪ, ಕಡಿಮೆ ಎಲ್ಲ ಕೇಳಲ್ಲ ಪಾಪ. ಓಕೆ, ನಾಳೆ ರೆಡಿ ಮಾಡಿ ಕಳಿಸ್ಬೇಕು. ಇನ್ನು ನಾಡಿದ್ದು ಒಂದಿದೆ, ನಾಳೆ ಜೊತೆಗೆ ನಾಡಿದ್ದು CC ಆ್ಯಕ್ಟಿವಿಟಿ ಇದೆ. ಅದಕ್ಕೆ ಏನು ಮಾಡೋದಪ್ಪ ಅಂತ ತಲೆ ಕೆಟ್ಟೋಗಿದೆ ನನಗೆ. ಯಾವ್ದಾದ್ರು ಟ್ರೆಡಿಷ್ನಲ್ ಡ್ರೆಸ್ ಹಾಕಿ ಕಳಿಸ್ಬೇಕಂತ. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ. ನಾನು ಇದು ಏನಪ್ಪ ಅಂದ್ಕೊಂಡಿದ್ದೀನಿ ಗೊತ್ತಾ, ನಾನೇನು ಅಂದ್ಕೊಂಡಿದ್ದೀನಿ ಅಂತಂದರೆ, ನಾಳೆ CC ಅವನಿಗೆ ಇಂಡಿಯನ್ ಟ್ರೆಡಿಷ್ನಲ್ಲು ಅಥವಾ ಯಾವ್ದಾದ್ರು ಒಂದು ಸಿಂಬಾಲಿಕ್ ಆಗಿ ಯಾವ್ದಾದ್ರು ಒಂದು ಇದನ್ನು ರೆಪ್ರೆಸೆಂಟ್ ಮಾಡುವಂಥದ್ದು, ಒಂದು ಟ್ರೆಡಿಷನ್ ರೆಪ್ರೆಸೆಂಟ್ ಮಾಡುವಂಥದ್ದು. ಸೊ ನಾನೇನು ಅಂದ್ಕೊಂಡಿದ್ದೀನಿ, ಇದು ಟ್ರೈಬಲ್ ಇರುತ್ತಲ್ಲ, ಬುಡಕಟ್ಟು ಜನಾಂಗ, ಅವ್ರದ್ದು ಸೊಪ್ಪು ಇರುತ್ತಲ್ಲ, ಸೊಪ್ಪು ಕಟ್ಟು ಕಳಿಸ್ಬಿಡೋಣ, ಮತ್ತು ಅದಕ್ಕೆಲ್ಲಿ ಬಟ್ಟೆ ನೋಡೋದು ಆ ಥರ ಅಂದ್ಕೊಳ್ಳಿ. ನಿಮ್ಮ ಮಗಳು ಟ್ರೈಬಲ್ ಟ್ರೈಬಲ್ ಅದೇ ಥರ ಇವನಿಗೂ ಟ್ರೈಬಲ್ದೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತೋರಿಸೋ ಡ್ರೆಸ್ ಯಾವ ತಗೊಂಡಿದ್ದೆ? ನೋಡಿದ್ರಲ್ಲ ಒಂದು ಕಾಫಿ ಕುಡಿತೀವಿ. ಇದು ಕ್ಯಾಪು, ಇದು BSF ಬಟ್ಟೆ, ಈ ಥರ ಸುಡ್ತಾ ಸಿಕ್ಕಾವು. ಇದೆ BSF ಡ್ರೆಸ್, ಶರ್ಟು, ಮಿಲ್ಟ್ರಿದು ಪ್ಯಾಂಟ್, ಅದ್ರ ಜೊತೆಗೆ ಚೆನ್ನಾಗಿದೆ ಅಲ್ಲ? ನಿಮ್ಮ ಮಗಳದು ಅಲ್ಲಿ ಕಾರ್ಗಿಲ್ ದಿವಸ್ದು ಆಯಿತು ಆಲ್ರೆಡಿ, ಅವಳದು ಸ್ಕಿಟ್ ಆಯ್ತಂತೆ, ಅವಳನ್ನು ಮಿಲ್ಟ್ರಿ ಆಗಿದ್ಲಂತೆ. ಫಸ್ಟಿಗೆ ಇದು ಮಾಡಿದ್ರಂತೆ, ಅವಳಿಗೆ ಟೆರರಿಸ್ಟ್ ಮಾಡಿದ್ರಂತೆ ಆಯ್ತಾ. ಆಮೇಲೆ ಅದು ಕ್ಯಾನ್ಸಲ್ ಮಾಡಿ ಮತ್ತೆ ಮಿಲ್ಟ್ರಿ ಮಾಡಿದ್ರಂತೆ. ಅಯ್ಯೋ ಮಮ್ಮಿ ಟೆರರಿಸ್ಟ್ ಮಮ್ಮಿ ನಾನು, ನಂಗೆ ಇಷ್ಟ ಇಲ್ಲ ಅಂತ ಇದ್ಲು. ಆಮೇಲೆ ಇದು ಮಾಡಿದ್ರಂತೆ, ಅದಕ್ಕೆ ಮತ್ತೆ ಮಿಲ್ಟ್ರಿ ಮಾಡಿದ್ರು, ಖುಷಿ ಆಯಿತು ಅಂತ ಹೇಳ್ತಾ ಇದ್ಲು ಇವನು. ಅದಕ್ಕೆ ಹೇಳ್ತಾ ಇದ್ದ, ಈ ವರ್ಷ ನನ್ನೇ ಸೆಲೆಕ್ಟ್ ಮಾಡಿದ್ರು, ನನಗೆ ಗುಡ್ ಬಾಯ್ ಅಂತ ನನ್ನ ಸೆಲೆಕ್ಟ್ ಮಾಡಿದ್ದಾರೆ. ಇದು ಡಿಸಿಪ್ಲಿನ್ ಚಾರ್ಟ್ ಅಂತ ಹಾಕಿರ್ತಾರೆ ಅವರು ಇದರಲ್ಲಿ, ಅದರಲ್ಲಿ ಇವನಿಗೆ ಮಾತ್ರನೇ ಯಾವುದೇ ರೀತಿ ಇದು ಮಾರ್ಕ್ ಇಲ್ವಂತೆ. ಇವನೊಬ್ಬನೇ ಅಂತ, ಇವ್ರನ್ನ ಎಲ್ಲ ಬ್ಯಾಡ್ ಬಾಯ್ಸು ಮಮ್ಮಿ ನಮ್ಮ ಕ್ಲಾಸಲ್ಲಿ ಇರೋರೆಲ್ಲ, ನಾನು ಒಬ್ಬನೇ ಗುಡ್ ಬಾಯ್ ಅಂತ ಹೇಳ್ತಾರೆ. ಮಾತ್ರ ಗುಡ್ ಬಾಯ್. ಅದಕ್ಕೆ ಇಲ್ಲ ಹಂಗೆ ಆಡ್ತೀಯಲ್ಲೋ ಮನೇಲಿ ಹೇಳ್ತಾ ಇದ್ದೆ, ಇಲ್ಲ ಆಟ ಆಡ್ತೀನಿ ಮಮ್ಮಿ, ಸ್ಕೂಲಲ್ಲಿ ನಾನು ತುಂಬ ಗುಡ್ ಬಾಯ್ ಗೊತ್ತಾ. ಆಯ್ತಪ್ಪ, ಅದಕ್ಕೆ ಸೆಲೆಕ್ಟ್ ಮಾಡಿರೋದು ನನ್ನ ಅಂತ ಹೇಳಿ, ಅದಕ್ಕೆ ಡ್ರೆಸ್ ಬೇಕು ಅಂತ ಕೇಳ್ತಾ ಇದ್ದೆ. ಸರಿ ಆಯಿತು, ನಾನು ಹೋಗೋ ಸುಮ್ಮನೆ ಅಂತ ಇದ್ದೆ. ಆಮೇಲೆ ಕಾರ್ಗಿಲ್ ವಿಜಯ್ ದಿವಸ್ ಅಲ್ವಾ, ಇದನ್ನು ನಾವು ಸೆಲೆಬ್ರೇಟ್ ಮಾಡಬೇಕು. ಹಂಗಾಗಿ ಬಟ್ ಬೇರೆ ಏನಾರು ಅವರು ಇದು ಅದೆಲ್ಲ ಆಗಿದ್ರೆ ನಾನು ಬೇಡ ಅಂತಲೇ ಅಂತಿದ್ದೆ. ಬಟ್ ಸೋಲ್ಜರ್ ಅಂತ ಅಂದಿದ ತಕ್ಷಣ ನನಗೆ ಅದೊಂದು ಎಕ್ಸ್ಟ್ರಾ ಒಂದಿದು, ಅದಕ್ಕೆ ಒಪ್ಕೊಂಡೆ ಅಷ್ಟೇ. ಓಕೆ, ಇವಾಗ ಅಡುಗೆ ಮಾಡ್ಬೇಕು ನಾನು. ಇನ್ನು ಎಷ್ಟು ಕೆಲಸ ಇದೆ ನನಗೆ. ಏನು ಮಾಡ್ತೀವಿ ಅಡುಗೆ? ನುಗ್ಗೆ ಸೊಪ್ಪಿದೆಯಲ್ಲ, ಬಸ್ಸಾರು ಮಾಡ್ತೀನಿ ಆಯಿತಾ. ಏನೋ ಇದೆ ನಿನ್ನ ಅವತಾರ. ಏನು ಚೆನ್ನಾಗಿ ಕಾಣಿಸ್ತಿದ್ಯಾ? ನೋಡ್ಕೊ ಚೆನ್ನಾಗಿ ಕಾಣಿಸ್ತಿದೆ.
ನೋಡ್ಕೊಂಡ್ಬರ್ತೀನಿ. ಏನು ಅಮ್ಮನಿಗೆ ಆರೋಗ್ಯ ಸಿಕ್ಕಷ್ಟು ಬರ್ತಾರೆ ಆರೋಗ್ಯ ಸಿಕ್ಸ್ಬಿಟ್ಟಿದ್ದಾರೆ ಮಗನ್ನ. ಈ ಡ್ರೆಸ್ಸಲ್ಲಿ ನೋಡಕ್ಕೆ ಒಂದು ಖುಷಿ ರೀ, ಅದು ಒಂಥರ ಅದು ಫೀಲೇ ಬೇರೆ, ಚೆನ್ನಾಗಿರುತ್ತೆ, ಅದು ನಿಜ ಖುಷಿ ಆಗುತ್ತೆ ಒಂಥರ. ಹೌದು, ನಿಮ್ಗೆ ಅನಿಸ್ತಿಲ್ಲ ಆ ಥರ? ಹೌದು. ಒಂಥರ ನೋಡೋದೇ ಒಂದು ಖುಷಿ, ಚೆನ್ನಾಗಿ ಕಾಣ್ತದೆ. ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಮೊದಲೇ ನನಗೆ ಸ್ವಲ್ಪ ದೇಶಭಕ್ತಿ ಜಾಸ್ತಿ, ಆಗಿಂದ ಚಿಕ್ಕೋಳಿಂದನೂ ಅಷ್ಟೇ. ಸೊ ಹಂಗಾಗಿ ಅದೆಲ್ಲ ಒಂಥರ ಅದು ಒಳಗಿಂದ ಒಂಥರ ಮೈ ರೋಮಾಂಚನ ಆಗುತ್ತೆ ಡ್ರೆಸ್ ನೋಡಿದ್ರೆ. ಹಿಂಗೆ ಹಿಂಗೆ ಕೊಡೋದು ಟೆರಿಸ್ಟ್ ಆಗೋ. ಟೆರರಿಸ್ಟ್ ಆಗಲ್ಲಪ್ಪ ನಾನು. 2 ನಿಮಿಷ 2 ಸೆಕೆಂಡ್ ತನಕ Terrorist ಇಲ್ಲ, ಆಗಲ್ಲ. ಹಿಂಗೆ ಹಿಡ್ಕೊ, ಹಿಂಗೆ ನಿಂತ್ಕೊ, ಹಿಂಗೆ ಹಿಡ್ಕೊ. ಟೆರರಿಸ್ಟ್ ಆಗ್ತಾರೆ ಯಾರಾದ್ರು? ಟೆರರಿಸ್ಟ್ ಟೆರರಿಸ್ಟ್ ನಗ್ಬೇಕು, ಅಲ್ಲ ಸೈಡ್ ಆಗಿರ್ಬೇಕು ಸ್ವಲ್ಪ. ನಾನು ಟೆರರಿಸ್ಟ್ ಅಲ್ಲ. ಅಲ್ಲ. ಮಾಡ್ತೀಯಾ ಮಾಡು, ಈಗ ಖುಷಿಯಾಗಿರ್ತಾರೆ ಟೆರರಿಸ್ಟ್. ಯಾಕ ಹಿಂಗ ಹಂಗ್ ಮಾಡ್ಬೇಕಾ? ಇದು ನಾನು ಬೀಳೋದೇ ನನ್ನ ಆಕ್ಟಿಂಗ್. ಹೌದಾ? ಆ ಥರ ಬೀಳೋದ? ಮಣ್ಣು ಮೇಲೆ ಬಿಡ್ಬೇಕಲ್ಲ. ಹೌದಾ? ಹೆಂಗ್ ಬೀಳ್ಬೇಕು? ಗಲೀಜು ಹೆಂಗ್ ಬೀಳ್ಬೇಕು? ಹಿಂಗೆ ಹೆಂಗ್ ಬರ್ತಿರ್ತೀನಲ್ಲ, ಹಿಂಗೆ ನಾನು ಮುಂದೆ ಇರ್ತೀನಿ, ಅದಕ್ಕೆ ನಾನು ಹಿಂಗೆ ಹಿಂಗೆ ಅಂತ ಹಿಂಗ್ ಬೀಳೋದ? ಹಂಗೆ ಬಿಡ್ಬೇಕು ಮಣ್ಣು ಮೇಲೆ. ಇನ್ನೊಂದ್ಸಲಿ ಟೆರಿಸ್ಟ್ ಅಂತ ಎಲ್ಲರೂ ಡೈಲಾಗ್ ಹೇಳೋದು. ಎಲ್ಲೂ ಇರೋಳ ಇಂಥರ ಟೆರರಿಸ್ಟ್. ಬಿಡು ಬಿಡು ಮಲ್ಕೊಂಬಿಟ್ಟಲ್ಲ ಇದು. ಅವ್ರು ಬಾಂಬ್ ಹಾಕ್ತಾರೆ, ಅದಕ್ಕೆ ನಾವು ಬಿಡೋದು. ಹೌದಾ? ಇಲ್ಲಾಂದ್ರೆ ನಾವು ಹಂಗೆ ಶೂಟ್ ಮಾಡ್ಕೊಂಡಿರ್ತೀವಿ. ಹೌದಾ? ಅವ್ರು ಬಾಂಬ್ ಹಾಕಿದ್ಕೆ ಟಕ್ಕಂತ ಖುಷಿ ಅಲ್ವಾ ನೋಡಕ್ ಒಂಥರ ಚೆನ್ನಾಗಿದೆ. ಸರಿ, ಓಕೆ. ಸರಿ ಸಾಕು ಬಿಡಪ್ಪ ಬಿಚ್ಚು. ಬಿಚ್ಚಿಡು ನಾಳೆ. ಬನ್ನಿ ಹೋಗೋಣ. ಹೆಂಗಿದೆ ಬಸ್ಸಾರು ನುಗ್ಗೆ ಸೊಪ್ಪಿಂದು? ಚೆನ್ನಾಗಿದೆ. ಚೆನ್ನಾಗಿದೆಯಾ? ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡಿದ್ದೀನಿ ಇವತ್ತು. ಮುದ್ದೆ ಅನ್ನ, ನೈಟು ಡಿನ್ನರು. ಕರ್ಬೇವಿನ ಸೊಪ್ಪು ಬರ್ತಾರ? ನುಗ್ಗೆ ಸೊಪ್ಪು ಕರ್ಬೇವಿನ ಸೊಪ್ಪು ಥರ ಇದೆ, ತುಂಬ ಒಳ್ಳೆಯದು, ತಿನ್ನಬೇಕು ನುಗ್ಗೆ ಸೊಪ್ಪು, ಗೊತ್ತಾ? ಮೂಳೆಗಳಿಗೆಲ್ಲ ಒಳ್ಳೆ ಶಕ್ತಿ ಬರುತ್ತೆ ಕರ್ಬೇವು ಸೊಪ್ಪು. ನುಗ್ಗೆ ಸೊಪ್ಪು ಕರ್ಬೇವು ಸೊಪ್ಪು हाकी स्किप इंट्रो अंत दुश्मन देश की तरफ से कभी भी गोलीबारी शुरू हो सकती है। सारी बटालियन अपनी पोजीशन पर पहुंचे। आई रिपीट, सारी बटालियन अपनी अपनी पोजीशन पर पहुंचे। जवानों, दुश्मन देश की तरफ से कभी भी हमला हो सकता है। सारी बटालियन तैयार। भारत माता की वंदे वंदे। लगता है दुश्मन देश हम पे हावी होता जा रहा है। सब पीछे हटो। विक्रम सिंह अपनी पोजीशन में वापस आओ। विक्रम सिंह जाट सेना कम बैक टू योर पोजीशन। मेरे पिताजी देश से शहीद हो गए सर, और मेरा मिशन क्या करना? मेजर कर्नल राजवीर सिंह कमर फायर जोन से। तुमको मिले जी
ಮಾಡಿದ್ರಲ್ಲ ಸ್ಕಿಟ್ಟು ಚೆನ್ನಾಗಿತ್ತು ಒಂಥರ. ನನಗಂತೂ ಇಷ್ಟ ಆಯಿತು. ಸ್ವಲ್ಪ ಚಿಕ್ಕದಾಗಿ ಮಾಡಿದ್ರು ಚೊಕ್ಕವಾಗಿ ಮಾಡಿದ್ರು. ಇನ್ನೂ ಇತ್ತು, ನಾನು ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದೆ ನೋಡಿಕೊಂಡು. ಅದಾದಮೇಲೆ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡೆ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇನಿಲ್ಲ, ಸಿಂಪಲಾಗಿ ಇಷ್ಟೇ ಬ್ಲಾಗು ಸಾಕು ಅಂತ ಅಂದ್ಕೊಂಡೆ. ತುಂಬ ಲೆಂತಿಯಾಗಿ ಮಾಡೋದು ಬೇಡ ಅಂತ. ಒಂದು ಸ್ವಲ್ಪ ಪಾತ್ರೆ ತೊಳಿಬೇಕು. ಮಧ್ಯಾಹ್ನ ಮತ್ತೆ ಬ್ಲಾಗ್ನ ಇವತ್ತು ಶುರು ಮಾಡ್ತೀನಿ ಮಧ್ಯಾಹ್ನದಿಂದ. ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ನಮ್ಮ ಚಿನ್ನಿಗೆ ಸ್ವಲ್ಪ ಪಾರ್ಸಲ್ ಎಲ್ಲ ಕಳ್ಸೋದಿದೆ, ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವಾಗ ಸಾಂಬಾರೇನೋ ಇದೆ, ರಾತ್ರಿ ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡಿದ್ನಲ್ಲ ಅದಿದೆ. ಹಾಗೆ ಹಾಲು ಕಾಯಿಸಿಟ್ಟಿದ್ದೀನಿ, ನೀರು ಕಾಯಿಸಿಟ್ಟಿದ್ದೀನಿ ಅನಿಲ್ಗೆ. ಅನಿಲ್ ಸ್ವಲ್ಪ ಅದೇ ಬಿಸಿನೀರೇ ಕುಡಿತಾ ಇದ್ದಾರೆ. ಇನ್ನು ಪಾತ್ರೆ ಒಂದು ತೊಳೆದ್ಬಿಟ್ಟು ಮುದ್ದೆ ಅನ್ನ ಮಾಡಿಟ್ಬಿಟ್ಟು ನಮ್ಮ ಚಿನ್ನಿಗೆ ಸ್ವಲ್ಪ ಪಾರ್ಸೆಲ್ ಹಾಕಿ ಅದಾದಮೇಲೆ ಸ್ಕೂಲ್ ಹತ್ರ ಹೋಗಿ ನಮ್ಮ ಕೃಷ್ಣನ ಕರ್ಕೊಂಡು ಬರೋದು. ಅದಾದಮೇಲೆ ಸಂಜೆ ನೋಡ್ಬೇಕು ಏನಾಗುತ್ತೆ ಹೆಂಗಾಗುತ್ತೆ ಅಂತೇಳಿ. ಕೋಚಿಂಗ್ ಇದೆ ಇವತ್ತು. ಇಷ್ಟು ಇನ್ನು ಒಂದಷ್ಟು ಕೆಲಸಗಳಿದೆ, ಅದೆಲ್ಲ ಮಾಡ್ಕೋಬೇಕು. ಸೊ ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ಒಂದು ಪುಟಾಣಿ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಒಂದು ಸಿಂಪಲ್ ಬ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಬಾಯ್. ಥ್ಯಾಂಕ್ ಯು.